ನಿಮ್ಮ CN23 ನ್ಯೂಸ್ ಚಾನಲ್ಗೆ ಸುಸ್ವಾಗತ. ನಾನು ನಿಮ್ಮ ನಗರ ನಗೇಶ್. ಮಂಜುನಾಥ್ ಅವರ ಮನೆಗೆ ಇವತ್ತು ಬಂದಿದ್ದೇನೆ. ನಾವೆಲ್ಲರೂ ಒಟ್ಟಾಗಿ ಬಂದಿದ್ದೇವೆ. 1 ವರ್ಷ ಆಯಿತು ಮಂಜುನಾಥನ ಕಳ್ಕೊಂಡು. 11ನೇ ತಾರೀಕು 12ನೇ ತಾರೀಕು ವರ್ಷಾಂತ ತಾರೀಕನ್ನು ಕೂಡ ಮನೆಯಲ್ಲಿ ಕುಟುಂಬದಲ್ಲಿ ಒಟ್ಟಿಗೆ ಸೇರಿ ದಾಳಿ ನಡೆದು 1 ವರ್ಷ ಆದಂಥ ಹಿನ್ನೆಲೆಯಲ್ಲಿ ಕುಟುಂಬದವರಿಗೆ ಬಂದು ಮಾತಾಡ್ಸ್ಕೊಂಡು ಹೋಗಬೇಕು ಅನ್ನೋ ಹಿನ್ನೆಲೆಯಲ್ಲಿ ಅಲ್ಲಿ ಒಟ್ಟಿಗೆ ಬಂದು ಕುಟುಂಬಕ್ಕಾದಂಥ ಅನ್ಯಾಯ ಒಂದು ಭಾಗ ಆದರೆ ಮಂಜುನಾಥನ ಬಲಿದಾನದ ಪರಿಣಾಮ ಈ ದೇಶಕ್ಕೆ ನ್ಯಾಯ. ಭಯೋತ್ಪಾದಕರ ಗುಟ್ಟನ್ನು ಅಳಿಸುವಂಥ ಸಿದ್ಧುರದ ಮೂಲಕ ಮಕ್ಕಳು ಅದರ ನೇತೃತ್ವ ವಹಿಸಿದ್ದು ನಮ್ಮ ದೊಡ್ಡ ಹೆಮ್ಮೆಯ ಸಂಗತಿ. ಅಂದರೆ ಯಾವ ಹೆಣ್ಣು ಮಕ್ಕಳ ಸಿಂಧೂರವನ್ನು ಅಳಿಸಿದ್ರು ಭಯೋತ್ಪಾದಕ ಸಿಂಧೂರ ಇಟ್ಕೊಂಡಂಥ ಅವರ ನೇತೃತ್ವದಲ್ಲಿ ಅವರನ್ನು ಬಗ್ಬಡಿದಿರುವಂಥದ್ದು ಈ ದೇಶದ ಇತಿಹಾಸ. ಹಾಗಾಗಿ ಆ ಕುಟುಂಬಕ್ಕೆ ಮತ್ತೊಮ್ಮೆ ನಿಮ್ಮ ಜೊತೆ ನಾವಿದ್ದೇವೆ ಅನ್ನೋಂಥ ಸಂಗತಿ ತಿಳಿಸೋಕ್ಕೋಸ್ಕರ ನಾವು ಬಂದಿದ್ದೇವೆ. ಇನ್ನೊಂದಷ್ಟು ಸಂಗತಿಗಳ ಅವಶ್ಯಕತೆ ಇದೆ, ಆಗಬೇಕಾಗಿದೆ. ಒಂದಷ್ಟು ಸಂಗತಿ ಈಗಾಗಲೇ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಮಾಡಿದೆ. ಇನ್ನೊಂದಷ್ಟು ಅಪೇಕ್ಷೆಗಳು ನಮ್ಮದು ಇದೆ, ಇನ್ನೊಂದು ಕೂಡ ಇದೆ. ಹಾಗಾಗಿ ನಾವು ಒಟ್ಟಾರೆ ಈ ಕುಟುಂಬದ ಜೊತೆ ನಿಲ್ಲಬೇಕು. ನಮ್ಮ ರಾಜ್ಯದಲ್ಲಿ 3 ಜನ ಇದಕ್ಕೆ ಸಂಬಂಧಪಟ್ಟಂಥ ದಾಳಿಯಲ್ಲಿ ಬಲಿಯಾಗಿದ್ದಾರೆ. ಬಲಿದಾನದ ಮೂಲಕ ಈ ದೇಶವನ್ನು ಸಂರಕ್ಷಣೆ ಮಾಡಿರುವಂಥ ಸಂಗತಿ ನಮಗೆ ನೆನಪಾಗಿ ಹೆಮ್ಮೆ ಆಗುತ್ತೆ. ಹಾಗಾಗಿ ಈ ಕುಟುಂಬಗಳು ನಮ್ಮ ರಾಜ್ಯದಲ್ಲಿ ಯಾರು ಈ 3 ಜನ 27 ಜನ 3 ಜನ ನಮ್ಮ ರಾಜ್ಯದಲ್ಲಿ ಕುಟುಂಬಗಳಿಗೆ ಶಕ್ತಿ ಕೊಡುವಂಥ ಕೆಲಸವನ್ನು ಸರ್ಕಾರ ಮಾಡಿದೆ. ಶಿವಮೊಗ್ಗದ ಈ ಮಂಜುನಾಥನ ಕುಟುಂಬ ಮಕ್ಕಳ ವಿದ್ಯಾಭ್ಯಾಸ ಇರ್ಬೋದು, ಒಂದು ಸರ್ಕಾರಿ ಕೆಲಸಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆ ಇರ್ಬೋದು, ವಿಶೇಷವಾಗಿ ಅವರ ಅಮ್ಮನ ಆರೋಗ್ಯ ಸಂಬಂಧಪಟ್ಟಂಥ ಸಮಸ್ಯೆ, ಅದಕ್ಕೆ ಭಾಳ ಅಗತ್ಯವಾಗಿ ಬೇಕಾಗಿರುವಂಥ ಯೋಚನೆಗಳನ್ನು ಮಾಡಬೇಕು ಅಂತ ಒಂದು ಯೋಚನೆ ಮಾಡ್ತಾ ಇದ್ದೀನಿ. ಒಟ್ಟು ಸಮಸ್ಯೆಗಳನ್ನು ಅರ್ಥ ಮಾಡಿಕೊಂಡು ಅದಕ್ಕೆ ಶಕ್ತಿ ಕೊಡುವಂಥ ಕೆಲಸ ಮಾಡ್ತೇನೆ. ಸರ್ಕಾರ ಜೊತೆ ಇದನ್ನು ಮಾತುಕತೆ ಮಾಡ್ತೇನೆ. ಕುಟುಂಬ ದೇಶದ ಸಂರಕ್ಷಣೆ ಮಾಡೋದ್ರೊಳಗಡೆ ದೊಡ್ಡ ಶಕ್ತಿಯನ್ನು ಕೊಟ್ಟಿದೆ. ಉತ್ತಮ ಕುಟುಂಬವನ್ನು ನೆನಪು ಮಾಡಿಕೊಂಡು ಶ್ರದ್ಧಾಂಜಲಿಯನ್ನು ಸಮರ್ಪಣೆ. ಮಂಜುನಾ ಒಂದು ಬಾಯಿ ಕಡೆ ಏಪ್ರಿಲ್ 11ನೇ ತಾರೀಕು ಹಿಂದೂ ಕ್ಯಾಲೆಂಡರ್ ಪ್ರಕಾರ ವರ್ಷ ಆ ಸಂದರ್ಭದಲ್ಲಿ ಬನ್ನಿ ಸರ್. ಶ್ಯಾಮ್ ಅವ್ರ ಜೊತೆಗೆ ಮಾತಾಡ್ಬಿಟ್ಟು ಹೇಳಿದ್ದಾರೆ. ಮಹೇಶ್
ಹಿಂದೆ 5 ನಿಮಿಷ ದಾರಿ ಅವಾಗ 2 ಗಂಟೆ ಕೂತ್ಕೊಂಡು ಹೋಗೋದು ತುಂಬ ಅದು ಹೊರಗಡೆ ಇದರಿಂದ ಒಂದು ಯೋಚನೆ ಏನಾದರೂ ಅದೆಲ್ಲ ಸಂದರ್ಭದಲ್ಲಿ ಒಂದು ಮನೆಯಲ್ಲಿ ಆಧಾರ ಏನಾದರೂ ಸರ್ಕಾರಿ ಕೆಲಸ ಅಥವಾ ಅಂದರೆ ಅವ್ರಿಗೆ ಹೆಚ್ಚು ಕಮ್ಮಿ ಮಂಜೂರಾತಿಗೆ ಒಂದು ಸೈನಿಕರಿಗೆ ಏನು ಕೊಡಬೇಕು ಅದೇ ರೀತಿ ಒಂದು ಗೌರವವನ್ನು ಕೆಲಸ ಅವ್ರಿಗೇನು ಆ ರೀತಿ ಒಂದು ತಾಯಿಗೂ ಒಂದಷ್ಟು ಮೆಡಿಕಲ್ ಫೆಸಿಲಿಟೀಸ್ ES ಯಾವ್ದಾದ್ರು ಫೆಸಿಲಿಟೀಸ್ ಈಗ ಮಕ್ಕಳಿದ್ರೆ ಅದನ್ನು ಮಾಡ್ಕೊಳ್ಳೋದು ಸರ್ಜರಿ ರಿಪ್ಲೇಸ್ಮೆಂಟ್ ಸರ್ಜರಿ ನಡೆಯೋಕ್ಕೆ ಆಗಲ್ಲ ಇದು ತುಂಬ ಕಷ್ಟ ಅದು ಕರ್ನಾಟಕ ಈ ವರ್ಷ ಮಾಡಬೇಕು ಅಂತ ಮಂಜು ಆ ಥರದ್ದೇನಾದ್ರೂ ಒಂದು ಸರ್ಕಾರ ES ಆ ಥರದ್ದೇನಾದ್ರೂ ಒಂದು ಒಳ್ಳೆ ಮೆಡಿಕಲಿ ಅವ್ರಿಗೇನು ಅನಾರೋಗ್ಯ ಒಳ್ಳೆ ಇರುತ್ತೆ ಗೌರ್ಮೆಂಟ್ ಹಾಸ್ಪಿಟಲ್ಸ್ ಯಾವ ರೀತಿ ಸೈನಿಕರಿಗೆ ಒಂದು ಅನುಕೂಲ ಸಿಗುತ್ತೆ ಮಗನಿಗಿರ್ಬೋದು ಮಕ್ಕಳಿಗಿರ್ಬೋದು ಸರ್ಕಾರಿ ಒಂದು ಲೈಫ್ ಶುರು ಮಾಡ್ತಾರೆ ಒಂದು ದೊಡ್ಡದು ಅಂತ 26 ಜನಕ್ಕೂ ಯೋಚನೆ ಮಾಡಿ ನಮ್ಮ ಸೆಂಟ್ರಲ್ ಗೌರ್ಮೆಂಟು ಈಗ ಸ್ಟೇಟ್ ಗೌರ್ಮೆಂಟು ಅಷ್ಟೊಂದು ಸರ್ಕಾರಿ ಈಗ ನಾವಿಲ್ಲಿ ಕರ್ನಾಟಕದಲ್ಲಿ 3-5 ಜನ ಅವರಿಗೆ ಅವರ ಓದಿಗೆ ಅವರ ವಿದ್ಯಾಭ್ಯಾಸಕ್ಕೆ ತಕ್ಕಂಥ ಯಾವ್ದಾದ್ರು ಒಂದು ಸರ್ಕಾರಿ ಉದ್ಯೋಗ ಆಮೇಲೆ ಮಗ ಇದ್ದಿದ್ರೆ ಅವರೆಲ್ಲ ನೋಡ್ತಾರೆ ಈಗ ಹಿಂದೆ ಅವರೆಲ್ಲ ತಾಯಿಗಳು ಒಂದು ಕಾರಣಕ್ಕೇ ಅವರ ಬಲಿದಾನದ ಪರಿಣಾಮ ಬಲಿದಾನದ ಪರಿಣಾಮ ಒಂದಷ್ಟು ಸಂಗತಿಗೆ ನ್ಯಾಯ ಸಿಗ್ತಿದೆ ಈಗಷ್ಟೇ ನಡೀತಿದ್ದೆ ಹೋಗ್ಬಿಟ್ರೆ ಏನಾಗ್ತಿತ್ತು ಗೊತ್ತಿಲ್ಲ ನನಗೆ ಕಷ್ಟ ಅಂತ ಅವರ ದೇಶ ಕಷ್ಟ ಆಗಿರ್ಬೋದು ದೇಶಕ್ಕೆ ಅವ್ರನ್ನ ಇಲ್ಲಿ ಅವರಿಗೆ ಮನಸ್ಸಿನಲ್ಲಿ ಇದೇನಿಲ್ಲ ಅವರೇನ ಪರೀಕ್ಷೆ ಪಡ್ತಿದ್ವಲ್ಲ ಅವ್ರು ನಮ್ಮ ಇನ್ನೂ ಅಪೇಕ್ಷೆ ಇಲ್ಲ ನಾನು ನಾಡಿದ್ದು ಬರ್ತೀನಿ ಅದೇನೋ ಈ ಸಂದರ್ಭದಿಂದ ಅವರು ಕೇಳಿಸಿದ್ರು ಅನ್ನೋದೇನು ನಾನು ಹೇಳಿದೆ ಅವ್ರದ್ದಲ್ಲ ಈ ಕುಟುಂಬ ಸ್ವಭಾವ ಗೊತ್ತಿಲ್ಲ ಅವರಂತೂ ಪೂರ್ತಿ ಆಧ್ಯಾತ್ಮಿಕ ಕಡೆ ಇವಳಂತೂ ಪೂರ್ತಿ ನೆನಪಾಗದೇ ಇರೋಷ್ಟು ಮಟ್ಟಿಗೆ ತನ್ನನ್ನು ತಾನು ಬಿಸಿ ಮಾಡ್ಕೊಳ್ಬೇಕು ಅಂತ ಬೆಳಗ್ಗೆ 8 ಗಂಟೆಗೆ ಹೋದ್ರೆ ರಾತ್ರಿ 8 ಗಂಟೆಗೆ ಕೆಲಸದಲ್ಲೇ ಅಷ್ಟು ಕೆಲಸ ಇದೆ ನಮಗೋಸ್ಕರ ಇದು ಸೀಸನ್ ಬೇರೆ ಇಲ್ಲಿ ಮ್ಯಾನೇಜರ್ ಸ್ಟೋರ್ ಮ್ಯಾನೇಜರ್ ಮೋಸ್ಟ್ಲಿ ಫಸ್ಟ್ ಲೇಡಿ ಅಂದ್ರೆ ಇಲ್ಲಿ ಹೋಗ್ತಾರೆ ಇಲ್ಲಿ ಹೋಗ್ತಾರಲ್ಲೇ ಇರ್ತಾರೆ ಇಲ್ಲಿ ದೊಡ್ಡ ಬ್ರಿಟಿಷ್ ಹತ್ರ ಹೋಗಲ್ಲ ಸ್ಟೋರ್ ಕೆಲಸ ಗಂಡಸರು ಡೆಲಿವರಿ ಮಾಡೋಕ್ಕೆ ಸಾಧ್ಯವೇ ಇಲ್ಲ ಅದನ್ನು ಮಾಡ್ತಾ ಇರೋ ಮೊದಲನೇ ಜವಾಬ್ದಾರಿ ಜಾಸ್ತಿ ಮಹೇಶಣ್ಣ ಹೇಳೋದು ಅಲ್ಲಿ ಯಾರಾದರೂ ಸರಿಯಾಗಿ ಕೆಲಸ ಮಾಡ್ತಿಲ್ಲ ಅಂದರೆ ಬೀರೂರಲ್ಲಿ ಈ ಕೆಳಗಾಗ್ತದೆ ಏನು ಮಾಡ್ತಾರೆ ಕುಟುಂಬದ ಹತ್ರ ಇರ್ತಲ್ಲ